ಪ್ರೋಟೀನ್ ಎನ್ನುವುದು ದೇಹದ ಸೂಕ್ತ ಬೆಳವಣಿಗೆ, ಕಣ್ಣಿನ ಮತ್ತು ಕೋಶಗಳ ದುರಸ್ತಿ ಹಾಗೂ ದೇಹದ ಅತಂತ್ರ ಕ್ರಿಯೆಗಳನ್ನು ನಿರ್ವಹಿಸಲು ಅಗತ್ಯವಾದ ಪ್ರಮುಖ ಪೋಷಕಾಂಶವಾಗಿದೆ. ಇದು ಅಮೈನೋ ಆಮ್ಲಗಳು ಎಂಬ ಕಟ್ಟಡಗಳಾದ ರಾಸಾಯನಿಕ ಘಟಕಗಳಿಂದ ನಿರ್ಮಿತವಾಗಿದೆ ಮತ್ತು ದೇಹದ ವಿವಿಧ ಕಾರ್ಯಗಳಲ್ಲಿ ಪ್ರಾಥಮಿಕ ಪಾತ್ರವನ್ನು ವಹಿಸುತ್ತದೆ. ಪ್ರೋಟೀನ್ಗಳ ಮುಖ್ಯ ಕಾರ್ಯಗಳು: 1. ಕಟ್ಟಿದಂತಿ, ಸ್ನಾಯುಗಳು, ಚರ್ಮ, ಮೂಳೆ ಮತ್ತು ಕೋಶಗಳ ಕಟ್ಟುಪಾಡಿಗೆ ನೆರವಾಗುತ್ತದೆ. 2. ಎಂಜೈಮ್ಗಳು, ದೇಹದ ರಾಸಾಯನಿಕ ಪ್ರಕ್ರಿಯೆಗಳನ್ನು ವೇಗವಾಗಿ ಮಾಡಲು ಸಹಾಯ ಮಾಡುತ್ತದೆ. 3. ಹಾರ್ಮೋನ್ಗಳು, ದೇಹದ ಕ್ರಿಯೆಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ, ಉದಾಹರಣೆ ಇನ್ಸುಲಿನ್. 4. ರಕ್ಷಣೆ, ರೋಗನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸಿ ಸೋಂಕುಗಳನ್ನು ತಡೆಯುತ್ತದೆ. 5. ಬಳಿಕಾಳು, ಅಗತ್ಯವಾದಾಗ ಪ್ರೋಟೀನ್ಗಳು ಶಕ್ತಿಯೂ ನೀಡಬಹುದು. ಪ್ರೋಟೀನ್ನ ಮೂಲಗಳು: ಪ್ರಾಣಿವಿಹಿತ, ಮಾಂಸ, ಮೀನು, ಮೊಟ್ಟೆ, ಹಾಲು, ಪನ್ನೀರ್. ಸಸ್ಯವಿಹಿತ, ಕಡಲೆಕಾಳು, ತೊಗರಿಬೇಳೆ, ಸೊಪ್ಪುಗಳು, ಸೋಯಾಬೀನ್ ಮತ್ತು ಖರ್ಜೂ ಬೀಜಗಳು. ಪ್ರೋಟೀನ್ ಕಡಿಮೆಯಾದಾಗ ದೇಹದಲ್ಲಿ ಆಲಸ್ಯ, ಸ್ನಾಯು ದುರ್ಬಲತೆ, ತ್ವಚೆ ಮತ್ತು ಕೂದಲು ದುರಸ್ತಿ ಹೊಂದುವುದು, ರೋಗ ನಿರೋಧಕ ಶಕ್ತಿ ಕುಗ್ಗುವುದು, ಬೆಳವಣಿಗೆ ಶಕ್ತಿಯ ಕೊರತೆ. ಶಾರೀರಿಕ ಚಟುವಟಿಕೆ ಅಥವಾ ವಯಸ್ಸಿನ ಮೇಲೆ ಅವಲಂಬಿಸಿಯೇ ಪ್ರೋಟೀನ್ ಅಗತ್ಯವಾಗಿದೆ. ಇದನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಆರೋಗ್ಯಕರ ದೇಹಕ್ಕಾಗಿ ಅವಶ್ಯಕ. ಪ್ರೋಟೀನ್ ಅಗತ್ಯವಾಗಿರುವ ಪ್ರಮುಖ ಕಾರಣಗಳು: 1. ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗಾಗಿ. ಪ್ರೋಟೀನ್ ದೇಹದ ನಷ್ಟವಾದ ಸ್ನಾಯುಗಳ ದುರಸ್ತಿಗೆ ಮತ್ತು ಹೊಸ ಸ್ನಾಯುಕೋಶಗಳ ರಚನೆಗೆ ಮುಖ್ಯ ಪಾತ್ರ ವಹಿಸುತ್ತದೆ. 2. ಎಂಜೈಮ್ ಮತ್ತು ಹಾರ್ಮೋನ್ ಉತ್ಪಾದನೆ. ದೇಹದ ರಾಸಾಯನಿಕ ಕ್ರಿಯೆಗಳನ್ನು ಮೆಟಾಬೋಲಿಸಂ ನಡೆಸಲು ಎಂಜೈಮ್ಗಳು ಮುಖ್ಯವಾಗಿದ್ದು, ಅವುಗಳನ್ನು ಪ್ರೋಟೀನ್ಗಳು ರಚಿಸುತ್ತವೆ. ಹಾರ್ಮೋನ್ಗಳು ದೇಹದ ವಿವಿಧ ಪ್ರಕ್ರಿಯೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. 3. ರೋಗನಿರೋಧಕ ಶಕ್ತಿ. ಪ್ರೋಟೀನ್ ಆಧಾರಿತ ರೋಗನಿರೋಧಕಗಳು ಆಂಟಿಬಾಡೀಸ್ ದೇಹವನ್ನು ಸೋಂಕುಗಳಿಂದ ಕಾಪಾಡುತ್ತವೆ. ದೈನಂದಿನ ಪ್ರೋಟೀನ್ ಅಗತ್ಯ ನಿಮ್ಮ ವಯಸ್ಸು, ಲಿಂಗ, ತೂಕ, ಉದ್ಯಮದ ಮಟ್ಟ ಮತ್ತು ಆರೋಗ್ಯದ ಸ್ಥಿತಿ ಮೇಲೆ ಅವಲಂಬಿಸಿರುತ್ತದೆ. ಪ್ರತಿದಿನದ ಸಾಮಾನ್ಯ ಪ್ರೋಟೀನ್ ಅವಶ್ಯಕತೆ ಹೃದಯ. 1. ಸಾಮಾನ್ಯ ವ್ಯಕ್ತಿಗಳು. ದೇಹದ ತೂಕದ ಪ್ರತಿ kgಗೆ 0.8 ಗ್ರಾಂ ಪ್ರೋಟೀನ್ ಅಗತ್ಯವಿದೆ. ಉದಾ 60 kg. ತೂಕದ ವ್ಯಕ್ತಿಗೆ ಸುಮಾರು 48 ಗ್ರಾಂ ಪ್ರೋಟೀನ್ ಬೇಕು. 2. ಶಾರೀರಿಕವಾಗಿ ಚಟುವಟಿಕೆಯುಳ್ಳವರು, ಆಕ್ಟಿವ್ ವ್ಯಾಯಾಮ ಮಾಡುವವರು. ದೇಹದ ತೂಕದ ಪ್ರತಿ kgಗೆ 1.2-2.0 ಗ್ರಾಂ ಪ್ರೋಟೀನ್ ಅಗತ್ಯವಿರಬಹುದು. 3. ಪ್ರಸೂತಿ ಅಥವಾ ತಾಯಿಯ ಹಾಲು ನೀಡುವ ಮಹಿಳೆಯರು. ದಿನಕ್ಕೆ 1.1-1.3 ಗ್ರಾಂ ಪ್ರೋಟೀನ್ ಹೆಚ್ಚುವರಿ ಅಗತ್ಯವಿರಬಹುದು. 4. ಪ್ರೊಫೆಷನಲ್ ಅಥ್ಲೀಟ್ಗಳು ಅಥವಾ ತೂಕ ಹೆಚ್ಚಿಸಲು ಬಯಸುವವರು. ದೇಹದ ತೂಕದ ಪ್ರತಿ kgಗೆ 1.6-2.4 ಗ್ರಾಂ ಪ್ರೋಟೀನ್ ಬೇಕು. ಒಂದೊಂದು ವ್ಯಕ್ತಿಗೆ ಪ್ರೋಟೀನ್ ಅಗತ್ಯವನ್ನು ತೀರ್ಮಾನಿಸಲು ಪ್ರಮುಖ ಅಂಶಗಳು: ಶಾರೀರಿಕ ಚಟುವಟಿಕೆ, ಹೆಚ್ಚು ಶ್ರಮದ ಕಾರ್ಯ ಮಾಡುವವರಿಗೆ ಹೆಚ್ಚುವರಿ ಪ್ರೋಟೀನ್ ಬೇಕು. ವಯಸ್ಸು, ಹಿರಿಯರು ಎಲ್ಡರ್ಲೈ ಹೆಚ್ಚು ಪ್ರೋಟೀನ್ ಸೇವಿಸುವುದು ಸ್ನಾಯು ನಷ್ಟವನ್ನು ತಡೆಯಲು ಸಹಾಯ ಮಾಡುತ್ತದೆ. ಆರೋಗ್ಯದ ಸ್ಥಿತಿ, ಕಿಡ್ನಿ ಅಥವಾ ಲಿವರ್ ಸಂಬಂಧಿತ ಸಮಸ್ಯೆ ಇರುವವರು ವೈದ್ಯರ ಸಲಹೆಯಂತೆ ಮಾತ್ರ ಪ್ರೋಟೀನ್ ಸೇವಿಸಬೇಕು. 1. ಆಲ್ಮಂಡ್ಸ್ 21.2 ಗ್ ಪ್ರೋಟೀನ್. 2. ಪೀನಟ್ಸ್ 25.8 ಗ್ ಪ್ರೋಟೀನ್. 3. ಕ್ಯಾಶ್ಯೂ ನಟ್ಸ್ 18.2 ಗ್ ಪ್ರೋಟೀನ್. 4. ಸನ್ಫ್ಲವರ್ ಸೀಡ್ಸ್ 21 ಗ್ ಪ್ರೋಟೀನ್. 5. ಮೆಲನ್ ಸೀಡ್ಸ್ 28 ಗ್ ಪ್ರೋಟೀನ್. 6. ಪಂಪ್ಕಿನ್ ಸೀಡ್ಸ್ 30 ಗ್ ಪ್ರೋಟೀನ್. 7. ಸೋಯಾಬೀನ್ಸ್ 36 ಗ್ ಪ್ರೋಟೀನ್. 8. ಟೂರ್ ದಾಲ್ ಪೈಜಿಯನ್ ಪಿ 22 ಗ್ ಪ್ರೋಟೀನ್. 9. ಮೂಂಗ್ ದಾಲ್ ಗ್ರೀನ್ ಗ್ರಾಮ್ 24 ಗ್ ಪ್ರೋಟೀನ್. 10. ಗ್ರೀನ್ ಗ್ರಾಮ್ 24 ಗ್ ಪ್ರೋಟೀನ್. 11. ಹೋರ್ಸ್ ಗ್ರಾಮ್ 23 ಗ್ ಪ್ರೋಟೀನ್. 12. ಬ್ಲ್ಯಾಕ್ ಯುರೆಡಾಲ್ 25 ಗ್ ಪ್ರೋಟೀನ್. 13. ವೈಟ್ ಯುರೆಡಾಲ್ 25 ಗ್ ಪ್ರೋಟೀನ್. 14. ಮೈದೈ ಖಾಲಿ ಹೋರ್ಸ್ ಗ್ರಾಮ್ 23 ಗ್ ಪ್ರೋಟೀನ್. 15. ಚಿಯಾ ಸೀಡ್ಸ್ 16 ಗ್ ಪ್ರೋಟೀನ್. 16. ಪಿಸ್ಟಾಚಿಯೋಸ್ 20 ಗ್ ಪ್ರೋಟೀನ್. 17. ಜೋವರ್ ಮಿಲ್ಲೆಟ್ 11 ಗ್ ಪ್ರೋಟೀನ್. 18. ವೀಟ್ 13 ಗ್ ಪ್ರೋಟೀನ್. 19. ವೈಟ್ ರೈಸ್ 7 ಗ್ ಪ್ರೋಟೀನ್. 20. ರೈಜಿ ಫಿಂಗರ್ ಮಿಲ್ಲೆಟ್ 7.6 ಗ್ ಪ್ರೋಟೀನ್. 21. ಮೆಕ್ಯಾನಾ ಸೀಡ್ಸ್ 9.9 ಗ್ ಪ್ರೋಟೀನ್.
23 ಪಾಪಿ ಸೀಡ್ಸ್ 18 ಗಫ್ ಪ್ರೋಟೀನ್ 24 1 ಬಾಯ್ಲ್ಡ್ ಎಗ್ 6 ಗಫ್ ಪ್ರೋಟೀನ್ 25 100 ಜಮ್ ಮಿಲ್ಕ್ 3.4 ಗಫ್ ಪ್ರೋಟೀನ್ 26 ವಾಲ್ನಟ್ಸ್ 15 ಗಫ್ ಪ್ರೋಟೀನ್ 27 ಸೋಯ್ ಚಂಕ್ಸ್ 52 ಗಫ್ ಪ್ರೋಟೀನ್